गुह्यतमं भूयः शृणु मे परमं वचः इष्टोऽसि मे दृढमिति ततो वक्ष्यामि ते हितं मन्मना भव मद्भक्तो मद्याजी मां नमस्कुरु मामे वैष्यसि सत्यं ते प्रतिजाने प्रियोऽसि मे सर्वधर्मान् परित्यज्य मामेकं शरणं व्रज अहं त्वा सर्वपापेभ्यो ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅರ್ಜುನ, ಮತ್ತೊಮ್ಮೆ ನಾನು ನಿನಗೆ ಈ ಗೌಪ್ಯವಾದ ಜ್ಞಾನದ ಬಗ್ಗೆ ಹೇಳ್ತೀನಿ. ಯಾಕಂದರೆ ನೀನು ನನ್ನ ಪ್ರಿಯವಾದ ಆಪ್ತನಾಗಿರೋದ್ರಿಂದ ನಿನಗೆ ಯಾವುದು ಮುಖ್ಯವೋ ಅದರ ಬಗ್ಗೆ ಇನ್ನೊಂದ್ಸತಿ ವಿವರಿಸ್ತೇನೆ, ಕೇಳಿಸ್ಕೊ. ನಿನ್ನ ಮನಸ್ಸನ್ನು ನನ್ನಲ್ಲೇ ಇಟ್ಟು ನನ್ನನ್ನೇ ಆರಾಧಿಸುತ್ತಾ ನನ್ನ ಭಕ್ತನಾಗಿ ನನ್ನನ್ನು ನಮಸ್ಕರಿಸು. ಆಗ ಅರ್ಜುನ, ನೀನು ನನ್ನ ಆಪ್ತನಾಗಿರುವುದರಿಂದ ನಾನು ನಿನಗೆ ಮಾತನ್ನು ಕೊಡ್ತಾ ಇದ್ದೇನೆ. ನೀನು ಅದೇನೇ ಆಗಲಿ ನನ್ನನ್ನೇ ಬಂದು ಸೇರ್ತೀಯ. ನೀನು ಮಾಡುವಂತಹ ಯಾವುದೇ ಕೆಲಸವಾಗಿರಲಿ, ಏನೇ ಆಗಲಿ, ನಿನ್ನ ದೇಹ, ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದ ಎಲ್ಲವನ್ನು ತ್ಯಾಗ ಮಾಡಿ ಧರ್ಮ ಮತ್ತು ಸತ್ಯದ ದಾರಿಯಿಂದ ನನ್ನಲ್ಲೇ ಎಲ್ಲವನ್ನು ಅರ್ಪಿಸು. ಆಗ ನಿನ್ನ ಎಲ್ಲ ಪಾಪವನ್ನು ನಾನು ಕಳೆದು ಹಾಕಿ ನಿನಗೆ ಮೋಕ್ಷವನ್ನು ಕರುಣಿಸ್ತೇನೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ಆತಂಕ ಬೇಡ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.